ಹೆಲೋ ಫ್ರೆಂಡ್ಸ್, ಇವತ್ತು ನಾವು ಕರ್ನಾಟಕ ಸ್ಟೇಟ್ ಪೊಲೀಸ್ ಹುದ್ದೆಯ 2017ರಲ್ಲಿ ನಡೆದ ಎಕ್ಸಾಮ್ ಕ್ವಶನ್ ವಿತ್ ಆನ್ಸರ್ಸನ್ನು ನೋಡೋಣ. ಇದು ಪಾರ್ಟ್ 1. ಮೊದಲನೇದಾಗಿ 1ನೇ ಪ್ರಶ್ನೆ. ಜಂಟಿ ರಾಜ್ಯ ಲೋಕಸೇವಾ ಆಯೋಗ 2 ಅಥವಾ ಹೆಚ್ಚು ರಾಜ್ಯಗಳಿಗೆ ಅನ್ವಯಿಸುವಂತೆ ರಚಿಸಿದ್ದು ಅದು ಒಂದು. ಇದರ ಉತ್ತರ ಆಯ್ಕೆ ಸಂವಿಧಾನಿಕ ಅಂಗ. 2ನೇ ಪ್ರಶ್ನೆ. ಲೋಕಸಭೆಯ ಸ್ಪೀಕರನ್ನು ಯಾರು ಆಯ್ಕೆ ಮಾಡುತ್ತಾರೆ? ಇದರ ಉತ್ತರ ಆಯ್ಕೆ ಸಿ, ಲೋಕಸಭೆ ಸದಸ್ಯರು. 3ನೇ ಪ್ರಶ್ನೆ. ಈ ಕೆಳಗಿನವರಲ್ಲಿ ಯಾರಿಗೆ ಮಂತ್ರಿಮಂಡಲ ಮಂತ್ರಿಗಳು ಒಟ್ಟಾಗಿ ಜವಾಬ್ದಾರರಾಗಿರುತ್ತಾರೆ? ಇದರ ಉತ್ತರ ಆಯ್ಕೆ ಡಿ, ಲೋಕಸಭೆ. 4ನೇ ಪ್ರಶ್ನೆ. ರೈಲ್ವೆ ಬಜೆಟನ್ನು ಸಾಮಾನ್ಯ ಬಜೆಟ್ನೊಂದಿಗೆ ಸೇರಿಸಿದ್ದು ಅದನ್ನು ಆಗ ಬೇರ್ಪಡಿಸಲು ಶಿಫಾರಸು ಮಾಡಿದ ಸಮಿತಿ? ಇದರ ಉತ್ತರ ಆಯ್ಕೆ ಡಿ, ಅಕ್ವರ್ತ್ ಸಮಿತಿ. 5ನೇ ಪ್ರಶ್ನೆ. ಮುಳ್ಳಯ್ಯನಗಿರಿ ಬೆಟ್ಟ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ? ಇದರ ಉತ್ತರ ಆಯ್ಕೆ ಡಿ, ಚಿಕ್ಕಮಗಳೂರು. 6ನೇ ಪ್ರಶ್ನೆ. ಪಿಂಕ್ ಸಿಟಿ ಎಂದರೆ ಯಾವುದು? ಇದರ ಉತ್ತರ ಆಯ್ಕೆ ಬಿ, ಜೈಪುರ್. 7ನೇ ಪ್ರಶ್ನೆ. ಭಾರತದ ಮೊದಲ ಮಹಿಳಾ ರಕ್ಷಣಾ ಮಂತ್ರಿ ಯಾರು? ಇದರ ಉತ್ತರ ಆಯ್ಕೆ ಡಿ, ನಿರ್ಮಲಾ ಸೀತಾರಾಮನ್. 8ನೇ ಪ್ರಶ್ನೆ. ಬೆಂಗಳೂರು ದೇವನಹಳ್ಳಿಯಲ್ಲಿರುವ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹೆಸರು? ಇದರ ಉತ್ತರ ಆಯ್ಕೆ ಡಿ, ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. 9ನೇ ಪ್ರಶ್ನೆ. WWW ವಿಸ್ತೃತ ರೂಪ? ಇದರ ಉತ್ತರ ಆಯ್ಕೆ ಸಿ, ವರ್ಲ್ಡ್ ವೈಡ್ ವೆಬ್. 10ನೇ ಪ್ರಶ್ನೆ. ಸ್ಟ್ಯಾನ್ಲಿ ಜಲಾಶಯ ಯಾವ ನದಿಗೆ ಸಂಬಂಧಿಸಿದೆ? ಇದರ ಉತ್ತರ ಆಯ್ಕೆ ಡಿ, ಕಾವೇರಿ ನದಿ. 11ನೇ ಪ್ರಶ್ನೆ. ಸಂಕೋಷ್ ನದಿಯು ಕೆಳಗಿನ ಯಾವ 2 ರಾಜ್ಯಗಳ ಗಡಿಯನ್ನು ವಿಂಗಡಿಸುತ್ತದೆ? ಇದರ ಉತ್ತರ ಆಯ್ಕೆ ಬಿ, ಅಸ್ಸಾಂ ಮತ್ತು ಅರುಣಾಚಲ ಪ್ರದೇಶ. 12ನೇ ಪ್ರಶ್ನೆ. ಬೆಳಕಿನ ವರ್ಷ ಎಂದರೇನು? ಇದರ ಉತ್ತರ ಆಯ್ಕೆ ಸಿ, ದೂರದ ಅಳತೆ. 13ನೇ ಪ್ರಶ್ನೆ. ಡ್ಯಾಶ್ ಗ್ರಹಕ್ಕೆ ಟೈಟಾನ್ ಎನ್ನುವ ಅತಿ ದೊಡ್ಡ ಉಪಗ್ರಹವಿದೆ? ಇದರ ಉತ್ತರ ಆಯ್ಕೆ ಡಿ, ಶನಿ. 14ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವ ಮೈಕ್ರೋ ನ್ಯೂಟ್ರಿಯೆಂಟ್ ಕೊರತೆಯು ಗೈಟರ್ ರೋಗವನ್ನುಂಟು ಮಾಡುತ್ತದೆ? ಇದರ ಉತ್ತರ ಆಯ್ಕೆ ಸಿ, ಅಯೋಡಿನ್. 15ನೇ ಪ್ರಶ್ನೆ. ಗಾಳಿಯ ವೆಲಾಸಿಟಿಯನ್ನು ಯಾವುದರಿಂದ ಅಳೆಯುತ್ತಾರೆ? ಇದರ ಉತ್ತರ ಆಯ್ಕೆ ಬಿ, ಅನಿಮೋಮೀಟರ್. 16ನೇ ಪ್ರಶ್ನೆ. ಭಾರತದ ಯಾವ ರಾಜ್ಯದ ಮೂಲಕ ಅರಾವಳಿ ಪರ್ವತ ಶ್ರೇಣಿ ಹಬ್ಬಿದೆ? ಇದರ ಉತ್ತರ ಆಯ್ಕೆ ಬಿ, ರಾಜಸ್ಥಾನ್. 17ನೇ ಪ್ರಶ್ನೆ. ಪ್ರಿಂಟರ್ ಯಾವ ಬಗೆಯ ಸಾಧನ? ಇದರ ಉತ್ತರ ಆಯ್ಕೆ ಎ, ಔಟ್ಪುಟ್ ಡಿವೈಸ್. 18ನೇ ಪ್ರಶ್ನೆ. ಸರಣಿಯನ್ನು ಪೂರ್ಣಗೊಳಿಸಿ 1, 4, 16, 64 ಡ್ಯಾಶ್. ಇದರ ಉತ್ತರ ಆಯ್ಕೆ ಬಿ, 256. ಬಿಡಿಸುವ ವಿಧಾನವನ್ನು ಗಮನಿಸಿ. 19ನೇ ಪ್ರಶ್ನೆ. ಭಾರತ್ ನವದೆಹಲಿ ಜರ್ಮನಿ? ಇದರ ಉತ್ತರ ಆಯ್ಕೆ ಬರ್ಲಿನ್. 20ನೇ ಪ್ರಶ್ನೆ. ಡಯಾಲಿಸಿಸ್ ಚಿಕಿತ್ಸೆಯನ್ನು ಯಾವ ಅಂಗದ ರೋಗಕ್ಕೆ ನೀಡಲಾಗುತ್ತದೆ? ಇದರ ಉತ್ತರ ಆಯ್ಕೆ ಬಿ, ಮೂತ್ರಪಿಂಡಗಳು. 21ನೇ ಪ್ರಶ್ನೆ. ಈ ಕೆಳಗಿನ ರಕ್ತದ ಗುಂಪುಗಳಲ್ಲಿ ಯಾವುದು ಸಾರ್ವತ್ರಿಕ ದಾನಿ? ಇದರ ಉತ್ತರ ಆಯ್ಕೆ ಡಿ, ಓ. ಇದರ ಉತ್ತರ ಡಿ, ಓ ಆಗಿದೆ. 22ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವುದು ಏಡ್ಸ್ ಮಹಾಮಾರಿಗೆ ಸಂಬಂಧಿಸಿದೆ? ಇದರ ಉತ್ತರ ಆಯ್ಕೆ ಡಿ, HIV. 23ನೇ ಪ್ರಶ್ನೆ. ಬಾಹ್ಯಾಕಾಶಕ್ಕೆ ಹೋದ ಮೊದಲ ಭಾರತೀಯ ಯಾರು? ಇದರ ಉತ್ತರ ಆಯ್ಕೆ ಎ, ರಾಕೇಶ್ ಶರ್ಮಾ. 24ನೇ ಪ್ರಶ್ನೆ. ಕರ್ನಾಟಕದ ಸರ್ಕಾರದ ಮೋಡ ಬಿತ್ತನೆ ಯೋಜನೆಯ ಹೆಸರೇನು? ಇದರ ಉತ್ತರ ಆಯ್ಕೆ ಡಿ, ವರ್ಷಧಾರೆ. 25ನೇ ಪ್ರಶ್ನೆ. ಕರ್ನಾಟಕ ರಾಜ್ಯದ ಮಹಿಳಾ ಆಯೋಗದ ಅಧ್ಯಕ್ಷೆ ಯಾರು? ಇದರ ಉತ್ತರ ಆಯ್ಕೆ ಸಿ, ನಾಗಲಕ್ಷ್ಮೀಬಾಯಿ. 26ನೇ ಪ್ರಶ್ನೆ. 2000 ಸೌರ ವಿದ್ಯುತ್ ಪಾರ್ಕನ್ನು ಎಲ್ಲಿ ಸ್ಥಾಪಿಸಿದ್ದಾರೆ? ಇದರ ಉತ್ತರ ಆಯ್ಕೆ ಬಿ, ತುಮಕೂರು. 27ನೇ ಪ್ರಶ್ನೆ. ಈ ಕೆಳಗಿನ ಯಾರ ಅಧ್ಯಕ್ಷತೆಯಲ್ಲಿ ಕರ್ನಾಟಕದ ಪ್ರವಾಸೋದ್ಯಮ ವಿಷನ್ ಗ್ರೂಪನ್ನು ಸ್ಥಾಪಿಸಲಾಗಿದೆ? ಇದರ ಉತ್ತರ ಆಯ್ಕೆ ಮೋಹನ್ ದಾಸ್ ಪೈ.
28ನೇ ಪ್ರಶ್ನೆ ಪೂರ್ಣಗೊಳಿಸಿ. ಇದರ ಉತ್ತರ ಆಯ್ಕೆ ಬಿ 36 ಆಗಿದೆ. ವಿವರಣೆ ಬಿಡಿಸುವ ವಿಧಾನವನ್ನು ವಿಡಿಯೋನ ಪೌಸ್ ಮಾಡಿ ಗಮನಿಸಿ. 29ನೇ ಪ್ರಶ್ನೆ ಒಂದು ರೈಲು ಸ್ಥಳ ಎ ಅನ್ನು ಬೆಳಗ್ಗೆ 7 AM ಬಿಟ್ಟು ಬೆಳಗ್ಗೆ 10 AM 180 ಕಿಲೋಮೀಟರ್ ದೂರದಲ್ಲಿರುವ ಸ್ಥಳ ಬಿ ಅನ್ನು ತಲುಪುತ್ತದೆ. ರೈಲಿನ ವೇಗ ಎಷ್ಟು? ಇದರ ಉತ್ತರ ಆಯ್ಕೆ ಬಿ 60 km/h. 30ನೇ ಪ್ರಶ್ನೆ ಕರ್ನಾಟಕ ರಾಜ್ಯದ ಮಹಿಳಾ ವಿಶ್ವವಿದ್ಯಾಲಯವನ್ನು ಏನೆಂದು ಮರುನಾಮಕರಣ ಮಾಡಲಾಗಿದೆ? ಇದರ ಉತ್ತರ ಆಯ್ಕೆ ಎ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ. 31ನೇ ಪ್ರಶ್ನೆ ಭಾರತದಲ್ಲಿ ಎಷ್ಟು ಕೇಂದ್ರಾಡಳಿತ ಪ್ರದೇಶಗಳಿವೆ? ಇದರ ಉತ್ತರ ಆಯ್ಕೆ ಬಿ 7. 32ನೇ ಪ್ರಶ್ನೆ ಕೆಳಗಿನ ದೇಶಗಳಲ್ಲಿ ಯಾವ ದೇಶವು ಸಾರ್ಕನ್ ಭಾಗವಲ್ಲ? ಇದರ ಉತ್ತರ ಆಯ್ಕೆ ಡಿ ಥೈಲ್ಯಾಂಡ್. 33ನೇ ಪ್ರಶ್ನೆ ಭಾರತದ ಅತಿ ದೊಡ್ಡ ಆಣೆಕಟ್ಟು ಯಾವುದು? ಇದರ ಉತ್ತರ ಆಯ್ಕೆ ಎ ಹೀರಾಕೋಡ್. 34ನೇ ಪ್ರಶ್ನೆ ಹೊಸ 2,000 ರೂಪಾಯಿ ಮುಖಬೆಲೆಯ ನೋಟಿನ ಮೇಲೆ ಯಾರ ಸಹಿ ಇದೆ? ಇದರ ಉತ್ತರ ಆಯ್ಕೆ ಸಿ RBI ಗವರ್ನರ್. 35ನೇ ಪ್ರಶ್ನೆ ಈ ಕೆಳಗಿನ ಕರ್ನಾಟಕದ ಯಾವ ಜಾಗವನ್ನು ದಕ್ಷಿಣದ ಜಲಿಯನ್ ವಾಲಾಬಾಗ್ ಎಂದು ಕರೆಯಲ್ಪಡುತ್ತದೆ? ಇದರ ಉತ್ತರ ಆಯ್ಕೆ ಎ ವಿದುರಾಶ್ವತ್ಥ. 36ನೇ ಪ್ರಶ್ನೆ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಸಮಯದಲ್ಲಿ ಬ್ರಿಟಿಷ್ ಪ್ರಧಾನಮಂತ್ರಿ ಯಾಗಿದ್ದವರು? ಇದರ ಉತ್ತರ ಆಯ್ಕೆ ಸಿ ರಾಮ್ಸೆ ಮ್ಯಾಕ್ಡೊನಾಲ್ಡ್. 37ನೇ ಪ್ರಶ್ನೆ ಪಟ್ಟದಕಲ್ಲು ಮತ್ತು ಐಹೊಳೆಯಲ್ಲಿ ಸುಂದರವಾದ ದೇವಸ್ಥಾನಗಳು ನಿರ್ಮಿಸಿದವರು ಯಾರು? ಇದರ ಉತ್ತರ ಆಯ್ಕೆ ಬಿ ಚಾಲುಕ್ಯರು. 38ನೇ ಪ್ರಶ್ನೆ ಏಷ್ಯಾದ ಮೊದಲ ರೈಸ್ ಟೆಕ್ನಾಲಜಿ ಪಾರ್ಕ್ ಸ್ಥಾಪನೆಯಾಗುತ್ತಿರುವುದು ಎಲ್ಲಿ? ಇದರ ಉತ್ತರ ಆಯ್ಕೆ ಬಿ ಗಂಗಾವತಿ ಕೊಪ್ಪಳ ಜಿಲ್ಲೆ. 39ನೇ ಪ್ರಶ್ನೆ ಭೂಕಂಪಗಳ ಅಳೆಯುವ ಸಾಧನ? ಇದರ ಉತ್ತರ ಆಯ್ಕೆ ಬಿ ಸಿಸ್ಮೋಗ್ರಾಫ್. 40ನೇ ಪ್ರಶ್ನೆ ಮಹಾತ್ಮ ಗಾಂಧಿ ಅವರ ಸ್ಮಾರಕ ಎಲ್ಲಿದೆ? ಇದರ ಉತ್ತರ ಆಯ್ಕೆ ಬಿ ರಾಜ್ಘಾಟ್. 41ನೇ ಪ್ರಶ್ನೆ ಇನ್ಫಾಂಟಿಸೈಡ್ ಎಂದರೆ? ಇದರ ಉತ್ತರ ಆಯ್ಕೆ ಬಿ ನವಜಾತ ಶಿಶುವನ್ನು ಹತ್ಯೆ ಮಾಡುವುದು. 42ನೇ ಪ್ರಶ್ನೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರ್ ಯಾರು? ಇದರ ಉತ್ತರ ಆಯ್ಕೆ ಬಿ ಉರ್ಜಿತ್ ಪಟೇಲ್. 43ನೇ ಪ್ರಶ್ನೆ ಕರ್ನಾಟಕದಲ್ಲಿ ರೇಷ್ಮೆ ವ್ಯವಸಾಯವನ್ನು ಬಳಕೆ ತಂದ ರಾಜ? ಇದರ ಉತ್ತರ ಆಯ್ಕೆ ಎ ಟಿಪ್ಪು ಸುಲ್ತಾನ್. 44ನೇ ಪ್ರಶ್ನೆ ಕೆಳಗಿನ ಚಿತ್ರದಲ್ಲಿ ಎಷ್ಟು ಚೌಕಗಳಿವೆ? ಇದರ ಉತ್ತರ ಆಯ್ಕೆ ಬಿ 14. ಬಿಡಿಸುವ ವಿಧಾನವನ್ನು ಗಮನಿಸಿ. 45ನೇ ಪ್ರಶ್ನೆ ಕಾಲ ಗಂಟೆ ಅಂತರ ಕಿಲೋಮೀಟರ್? ಇದರ ಉತ್ತರ ಆಯ್ಕೆ ಡಿ ಆಗಿದೆ. 46ನೇ ಪ್ರಶ್ನೆ ಪೂರ್ಣಗೊಳಿಸಿ. ಇದರ ಉತ್ತರ ಆಯ್ಕೆ ಬಿ 119. ವಿಡಿಯೋವನ್ನು ಪೌಸ್ ಮಾಡಿ ಗಮನಿಸಿ. 47ನೇ ಪ್ರಶ್ನೆ ಸರಣಿಯನ್ನು ಪೂರ್ಣಗೊಳಿಸಿ. ಇದರ ಉತ್ತರ ಆಯ್ಕೆ ಎ 9 ಭಾಗ 32. 48ನೇ ಪ್ರಶ್ನೆ ವಿಶ್ವದಲ್ಲಿ ಅತಿ ದೊಡ್ಡ ಮ್ಯಾಂಗ್ರೋವ್ ಅರಣ್ಯ ಯಾವುದು? ಇದರ ಉತ್ತರ ಆಯ್ಕೆ ಸಿ ಸುಂದರ್ಬನ್ಸ್. 49ನೇ ಪ್ರಶ್ನೆ ಜನವರಿ 2017ರಲ್ಲಿ ನಡೆದ 14ನೇ ಪ್ರವಾಸಿ ಭಾರತೀಯ ದಿವಸ್ ಎಲ್ಲಿ ನಡೆಯಿತು? ಇದರ ಉತ್ತರ ಆಯ್ಕೆ ಬಿ ಬೆಂಗಳೂರು. 50ನೇ ಪ್ರಶ್ನೆ ಭಾರತೀಯ ಸಂವಿಧಾನದಲ್ಲಿ ಎಷ್ಟು ಮೂಲಭೂತ ಕರ್ತವ್ಯಗಳಿವೆ? ಇದರ ಉತ್ತರ ಆಯ್ಕೆ ಸಿ 11. ಥ್ಯಾಂಕ್ ಯು ಫ್ರೆಂಡ್ಸ್.